ರಸಗೊಬ್ಬರ ಕೊರತೆ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ದೌರ್ಜನ್ಯ ಖಂಡಿಸಿ ರೈತರ ಆಕ್ರೋಶ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ರೈತ ಸಂಘ ಹಸಿರು ಸೇನೆಯಿಂದ ಬೃಹತ್ ಪ್ರತಿಭಟನೆ. ರೈತ ವಿರೋಧಿ ಸರ್ಕಾರಕ್ಕೆ ತಕ್ಷಣ ಇಳಿಸಲೇಬೇಕು. ರೈತರನ್ನು ಬೀದಿಗೆ ತಳ್ಳುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಫಾರೆಸ್ಟ್ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಮುಂಗಾರು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಅಗತ್ಯವಿರುವ ಯೂರಿಯಾ, ಡಿಎಪಿ ಸೇರಿದಂತೆ ರಸಗೊಬ್ಬರಗಳ ಕೊರತೆಯನ್ನು ತಕ್ಷಣ ನೀಗಿಸಬೇಕು. ಜಿಲ್ಲೆಯಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಹಾಗೂ ಡೀಮ್ಡ್ ಫಾರೆಸ್ಟ್ ಹೆಸರಿನಲ್ಲಿ ರೈತರ ಮೇಲೆ ನಡೆಯುತ್ತಿರುವ ಅರಣ್ಯ ಇಲಾಖೆಯ ದೌರ್ಜನ್ಯವನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿ ಪುಟ್ಟಣ್ಣಯ್ಯ ಬಣದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಳಗದ ಮುಖಂಡರು ಮತ್ತು ಕಾರ್ಯಕರ್ತರು ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಗಮನ ಸೆಳೆದರು. ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಪೊಲೀಸ್ ಬರಲಿ. ಇದುವರೆಗೂ ಸಾಗುವಳಿ ಚೀಟಿ ಕೊಡಕ್ಕಾಗದೇ ಇರುವಂತ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ, ಅರಣ್ಯ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ತಾಲೂಕು ಕಚೇರಿಯಲ್ಲಿ ರೈತರ ಹಾಗೂ ಸಾರ್ವಜನಿಕರ ಕೆಲಸಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ. ಅಧಿಕಾರಿಗಳು ಅನಗತ್ಯವಾಗಿ ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಮಂಗಳವಾರ ನಗರದಲ್ಲಿ ಮೆರವಣಿಗೆ ಹಾಗೂ ಧರಣಿ ನಡೆಸಲಾಯಿತು. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿದ ರೈತರು ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ಇದೇ ಸಂದರ್ಭದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ಕೂಡಲೇ ನಿಲ್ಲಿಸಬೇಕು ಹಾಗೂ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣಕ್ಕೆ ಅವಕಾಶ ನೀಡಬಾರದೆಂದು ಆಗ್ರಹಿಸಿದರು. ಬಳಿಕ ತಾಲೂಕು ಕಚೇರಿ ಎದುರು ಧರಣಿ ನಡೆಸಿ ತಮ್ಮ ಬೇಡಿಕೆಗಳ ಮನವಿ ಪತ್ರಗಳನ್ನು ಗ್ರೇಡ್ 2 ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ರೈತರ ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಈ ಖಾಸಗೀಕರಣದ ವಿರುದ್ಧವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಈ ಹೋರಾಟದಲ್ಲಿ ಹಮ್ಮಿಕೊಳ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಚಳವಳಿಯನ್ನು ರೂಪಿಸಬೇಕಾಗುತ್ತೆ. ಈ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ತಾಲೂಕು ಕಚೇರಿಯಲ್ಲಿ ರೈತರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವಲ್ಲಿ ವಿಳಂಬವಾಗುತ್ತಿದ್ದು, ಸಾರ್ವಜನಿಕರು ತಿಂಗಳುಗಟ್ಟಲೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು. ಕೆಲವೆಡೆ ಲಂಚ ನೀಡಿದರೆ ಮಾತ್ರ ಕೆಲಸಗಳು ಶೀಘ್ರವಾಗಿ ನಡೆಯುತ್ತಿವೆ ಎಂಬ ಆರೋಪಗಳು ಇವೆ. ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಸಾಮಾಜಿಕ ಕಳಕಳಿಯಿಂದ ಕಾರ್ಯನಿರ್ವಹಿಸಿ ಜನರ ಕೆಲಸಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಬೇಕು. ಅನಗತ್ಯವಾಗಿ ಕಚೇರಿಗಳಿಗೆ ಅಲೆದಾಡಿಸುವ ವ್ಯವಸ್ಥೆ ತಪ್ಪಿಸಬೇಕು. ಅದೇ ರೀತಿ ಅರಣ್ಯ ಇಲಾಖೆ ಹಲವು ವರ್ಷಗಳಿಂದ ಕೃಷಿ ಮಾಡುತ್ತಿರುವ ರೈತರನ್ನು ಪರಿಭಾವಿತ ಅರಣ್ಯದ ಹೆಸರಿನಲ್ಲಿ ತೆರವುಗೊಳಿಸುವ ಕ್ರಮಗಳನ್ನು ನಿಲ್ಲಿಸಬೇಕು. ಕಂದಾಯ ಇಲಾಖೆ ದಾಖಲಾತಿಗಳನ್ನು ಇಟ್ಟುಕೊಂಡು ಸಾಗುವಳಿ ಮಾಡುತ್ತಿರುವ ರೈತರ ಭೂಮಿಯನ್ನು ಅರಣ್ಯ ಇಲಾಖೆ ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು. ಎಸ್ಐಆರ್ ಪ್ರಕ್ರಿಯೆ ಕುರಿತು ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ಬಳಸಿಕೊಂಡು ಉದ್ದೇಶಪೂರ್ವಕವಾಗಿ ಕೆಲ ಸಮುದಾಯಗಳ ಮತದಾನದ ಹಕ್ಕಿಗೆ ಧಕ್ಕೆಯಾಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಿದೆ ಎಂಬ ಆತಂಕ ಜನಸಾಮಾನ್ಯರಲ್ಲಿದೆ. ಜಿಲ್ಲಾಡಳಿತ ಇದನ್ನು ಪರಿಹರಿಸಬೇಕು. ಯಾವುದೇ ಅರ್ಹ ಮತದಾರ ಪಟ್ಟಿಯಿಂದ ಸಮೀಕ್ಷೆಯಿಂದ ಹೊರಗುಳಿಯಬಾರದೆಂದು ಆಗ್ರಹಿಸಿದರು. ದೇಶದಲ್ಲೇ ವಾಸವಿದ್ದರೂ ತಮ್ಮ ಭಾರತೀಯತ್ವವನ್ನು ದಾಖಲೆಗಳ ಮೂಲಕ ಸಾಬೀತುಪಡಿಸುವ ದುಷ್ಟ ಪರಿಸ್ಥಿತಿ ನಿರ್ಮಾಣವಾಗುತ್ತಿರುವುದು ಸಂವಿಧಾನಬದ್ಧ ಹಕ್ಕು ಮತ್ತು ಪ್ರಜಾತಂತ್ರದ ಅಣಕದಂತಿದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ದಾಖಲೆ ಸಲ್ಲಿಕೆ ಸಂಬಂಧ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗದಂತೆ ಸಂಬಂಧಪಟ್ಟವರು ಸ್ಪಷ್ಟತೆ ನೀಡಬೇಕು. ಜನರು ಕೂಡ ಈ ವಿಚಾರದಲ್ಲಿ ಜಾಗರೂಕರಾಗಿರಬೇಕೆಂದು ಕರೆ ನೀಡಿದರು. ಹೆಸರು ಲಕ್ಷ್ಮೀನಾರಾಯಣ ರೆಡ್ಡಿ ಅಂತ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಲತ್ವ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಜಲತ್ವ ಸಮಸ್ಯೆಗಳಿದ್ರೆ
ನಮಗೆ ರೈತರಲ್ಲಿ ಮಳೆ ಬಂದ್ರೆ ಸಾಕು ಉಳುಮೆ ಮಾಡ್ತಾ ಇದ್ರೆ ಸುಮಾರು 50-60 ವರ್ಷಗಳಿಂದ ಉಳುಮೆ ಮಾಡ್ತಕ್ಕಂಥ ರೈತರನ್ನ ಇವತ್ತು ಫಾರೆಸ್ಟ್ ಅಧಿಕಾರಿಗಳು ಬಂದು ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಬೇರೆಸಂದ್ರ, ಅರೂರು, ಪಯ್ಯೂರು ಈ ಕಡೆ ಎಲ್ಲ ಸುಮಾರು 60-70 ವರ್ಷಗಳಿಂದ ಉಳುಮೆ ಮಾಡ್ತಕ್ಕಂಥ ರೈತರನ್ನ ಒಕ್ಕಲೆಬ್ಸೋದು, ಅವ್ರ ಹತ್ರ ಯಾವುದೇ ದಾಖಲಾತಿ ಇಲ್ಲದೆ ಇದ್ರು ಇದನ್ನ ಒಕ್ಕಲೆಬ್ಸಿ ರೈತರ ಹತ್ರ ಬೆದರಿಕೆ ಹಾಕಿ ಕೇಸ್ಗಳು ಹಾಕೋದು. ಇದನ್ನ ತಕ್ಷಣ ನಿಲ್ಲಿಸಬೇಕು ಅಂತ ತಹಸೀಲ್ದಾರ್ನ ಒತ್ತಾಯ ಮಾಡಿದೀವಿ. ಆ ಅಧಿಕಾರಿಗಳನ್ನ ಸಭೆ ಕರೆದು ಅವ್ರ ಹತ್ರ ಏನ್ ದಾಖಲಾತಿ ತರಬೇಕು. ಯಾಕಂದ್ರೆ 60-70 ವರ್ಷಗಳಿಂದ ಇವರು ಯಾವುದೇ ಅಡ್ಡ ಮಾಡ್ದಿರ ಈಗ ಏಕೆ ಹಾಕಿ ಬಂದಿರ್ತಾ ಇರೋದು ಇದು ತಪ್ಪು. ಅಧಿಕಾರಿಗಳು ದೌರ್ಜನ್ಯ ಮಾಡಿ ರೈತರನ್ನ ಒಕ್ಕಲೆಬ್ಸಿ ಭೂಮಿಯನ್ನು ಕಿತ್ಕೊಳ್ತಾ ಇರೋದನ್ನ ರೈತರನ್ನ ನೋಡಿ ಇರಲ್ಲ. ಮತ್ತೆ 2ನೇ ಪಾಯಿಂಟ್, ಇವತ್ತು ಚೆಸ್ಕಾಂ ಏನು ಈ 4 ಖಾಸಗೀಕರಣ ಮಾಡಕ್ಕೆ ಹೊರಟಿದೆ ವಿದ್ಯುತ್ತನ್ನ. ಟಾಟಾ ಕಂಪನಿಯವ್ರಿಗೆ ಈಗಾಗಲೇ ಹಾಕೊಂಡವರು 23ನೇ ತಾರೀಕು ಕೊನೆಯ ದಿನಾಂಕವನ್ನ ಹಾಕಿದ್ದಾರೆ. ಅದಕ್ಕೆ ಎಲ್ಲಾ ನಮ್ಮ ರೈತ ಸಂಘಟನೆಯ ಪ್ರತಿಯೊಬ್ಬ ಪ್ರಜೆಯಲ್ಲೂ ಸಹ ಪ್ರಜ್ಞೆ ಮೂಡಿಸ್ತಾ ಇದೀವಿ. ಇದಕ್ಕೆ ಅಬ್ಜೆಕ್ಷನ್ ಆಗ್ಬೇಕು, ನಮಗೆ ಖಾಸಗೀಕರಣ ಬೇಡ ಅಂತೇಳಿ ಪ್ರತಿ ಮನೆಗೂ KEB ಇಲಾಖೆಯವರೇ ಬಿಲ್ ತಗೊಂಡ್ ಬಂದು ಅದ್ರ ಜೊತೆಗೆ ಫಾರಂ ತಗೊಂಡ್ ಬರ್ತಾರೆ. ಆ ಫಾರಂಗೆ ಸೈನ್ ಹಾಕಿ ತಾವುಗಳು ಖಾಸಗೀಕರಣ ಬೇಡ ಅಂತ ಸಹಿ ಹಾಕಿ ಕಳ್ಸಿಕೊಟ್ರೆ 3ನೇ 2 ಭಾಗದಷ್ಟು ನಾವು ಅಬ್ಜೆಕ್ಷನ್ ಇದೆ ಅಂತ ಹಾಕಿದ್ರೆ ಆ ಟಾಟಾ ಕಂಪ್ನಿ ಇನ್ನಕ್ಕೆ ಹೋಗುತ್ತೆ. ಯಥಾಸ್ಥಿತವಾಗಿ ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಾ ಇದೀವಿ. ಅದರ ಜೊತೆಗೆ SRI ಬಗ್ಗೆ ಕೂಡ ನಾವು ಅರಿವನ್ನು ಮೂಡಿಸ್ತಾ ಇದೀವಿ. SRI ಅಂದ್ರೆ ಇವತ್ತು ವೋಟ್ ಅನ್ನ ಕಸಿತಕ್ಕಂಥದ್ದು. ಕೇಂದ್ರ ಸರ್ಕಾರ ಏನಿದೆ, ಮೊದಲು 2002-3ರಲ್ಲಿ TN ಶೇಷನ್ ಅವರು ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷಗಳಿಗೆ ಬೆವರನ್ನು ನಡೆಸಿದ್ರು. TN ಶೇಷನ್ ಅಂದ್ರೆ ಅವತ್ತು ಏನು ಎಲೆಕ್ಷನ್ ಆಫೀಸರ್ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಉದ್ಯಮಾನ ಇತ್ತು. ಇವತ್ತು ಅದನ್ನ ಕೇಂದ್ರ ಸರ್ಕಾರ ಬಳಸ್ಕೊಂಡು ಅವ್ರನ್ನ ಆವಾಡಿನ ರೀತಿಯಲ್ಲಿ ಆರಿಸ್ತಾ ರೀತಿಯಲ್ಲಿ ಈ ಎಲೆಕ್ಷನ್ ಅಧಿಕಾರಿಗಳನ್ನ ಹಿಡ್ಕೊಂಡು ರೈತರ ಮೇಲೆ ಬಲಾಢ್ಯ ಒಂದು ವಸ್ತು ವಿಚಾರದಲ್ಲಿ ಬಂದಾಗ ನಮ್ಮ SC ST ಮೈನಾರಿಟಿ ಹಿಂದುಳಿದ ವರ್ಗಗಳು ಏನಿದೆ ಇವರು ಬೇಗ ವೋಟ್ ಹಕ್ಕನ್ನ ಕಳ್ಕೋಬೇಕು ಅಂತ ಉದ್ದೇಶ ಅವ್ರದ್ದು. ಯಾಕಂದ್ರೆ ಬಿಜೆಪಿ ಸರ್ಕಾರ ಇರೋದು ತಿಳುವಳಿಕೆ ಇರ್ತಕ್ಕಂಥವ್ರು. SC ST ಮೈನಾರಿಟಿ ಹಿಂದುಳಿದ ವರ್ಗಗಳು ಮತ್ತೆ ಇವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಕ್ಕಂಥವ್ರು. ಆ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಬೇಕು ಅಂದ್ರೆ ದಕ್ಷಿಣ ಭಾಗದಲ್ಲಿ ಆಗಲ್ಲ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು SR ಅನ್ನು ತಗೊಂಡ್ ಬಂದು ಈ ಓಟನ್ನ ಕಿತ್ಕೊಂಡ್ಬಿಟ್ಟು ಆ ಓಟ್ ಇಲ್ಲ ಅಂದ್ರೆ ಸರ್ಕಾರ ಸವಲತ್ತು ಯಾವುದೂ ಸಿಗಲ್ಲ. ಪಾನಿ ಇರ್ಬೋದು, ಮುಟೇಶನ್ ಇರ್ಬೋದು, ಬ್ಯಾಂಕಲ್ಲಿ ದುಡ್ಡು ಇರ್ಬೋದು, ಸರ್ಕಾರದಿಂದ ಕೊಡ್ತಕ್ಕಂಥ ಸವಲತ್ತುಗಳಿರ್ಬೋದು, ರೈತ ಬದುಕಿದ್ರು ಸಹ ಮನುಷ್ಯ ಸತ್ತಾಗೆ. ಆದ್ರಿಂದ SIR ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ. ತಕ್ಷಣ SIR ಅನ್ನ ನಿಲ್ಲಿಸಬೇಕಂತ ಒತ್ತಾಯ ಮಾಡ್ತಾ SRIR ಬಗ್ಗೆ ಏನು ಅಬ್ಜೆಕ್ಷನ್ ಆಗ್ಬೇಕು ಆ ಫಾರಂಗಳು ತಲುಪೋ ವ್ಯವಸ್ಥೆ ಮಾಡ್ತಾ ಇದೀವಿ. ಮತ್ತೆ ಏನು ಅನೇಕ ಜಗತ್ತು ಸಮಸ್ಯೆಗಳಿತ್ತು, ತಹಸೀಲ್ದಾರ್ ಮೇಡಮ್ ಅವ್ರಿಗೆ 15 ದಿವಸಗಳ ಕಾಲಾವಕಾಶವನ್ನು ಕೊಟ್ಟಿದ್ದೀವಿ. ಆ 15 ದಿವಸದಲ್ಲಿ ಈ ಮೇಡಮ್ ಅವರು ಎಲ್ಲಾ ಅಧಿಕಾರಿಗಳನ್ನ ಸಭೆ ಕರೆದು ನಮ್ಮ ಮುಂದೆ ಅದು ರಸಗೊಬ್ಬರ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಮತ್ತೆ ಕೈಗಾರಿಕೆ ವಿಚಾರ ಇರ್ಬೋದು, ಮತ್ತೆ ಈಗ ನಮ್ಮ ಇವರು ಫಾರೆಸ್ಟ್ ಅಧಿಕಾರಿಗಳು ಇರ್ಬೋದು, KEB ಅಧಿಕಾರಿಗಳು, ಎಲ್ಲರನ್ನೂ ಅಧಿಕಾರಿಗಳನ್ನ ಸಭೆ ಕೂರಿಸಿ ಸಭೆ ಮಾಡಿ ರೈತರಿಗೆ ಮುಕ್ತವಾಗಿ ನಾವು ಅನುಭವ ಮಾಡಿಕೊಡ್ಬೇಕು. ಇಲ್ಲೇ ಇದ್ದು ನೀವು 15 ದಿವಸದಲ್ಲಿ ಜಾಗ ಖಾಲಿ ಮಾಡಬೇಕು ಎಂತಕ್ಕಂಥ ವಿಚಾರವನ್ನು ಕೂಡ ನಾವು ಜೋರಾಗಿ ಮುಟ್ಟಿಸಿದೀವಿ ಅಧಿಕಾರಿಗಳಿಗೆ. ದಯವಿಟ್ಟು 15 ದಿವಸದಲ್ಲಿ ಎಚ್ಚೆತ್ಕೊಂಡು ನಮಗೆ ಒಂದು ನ್ಯಾಯ ಕೊಡಿಸಿಲ್ಲ ಅಂದ್ರೆ ತಹಸೀಲ್ದಾರ್ ಇಲ್ಲಿ ಇರಲೇಬಾರ್ದು ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಸಹ ನಾವು ಮಾಡ್ತೇವೆ. ಮತ್ತೆ ಜೊತೆಗೆ DC ಅವರು 2005ರಲ್ಲಿ ಒಂದು ಪತ್ರವನ್ನು ಬರೆದು ಜಮೀನು ಸಂಬಂಧಪಟ್ಟ ಇಲಾಖೆ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದಾರೆ. ಇದುವರೆಗೂ 4 ತಿಂಗಳಾದ್ರೂ ಸಹ AC ಕೊಟ್ಟು AC DC ಹೋಗ್ಬೇಕು ಅಂತ ಕೊಟ್ಟಿದ್ರು ಸಹ ಅವ್ರು ಇದುವರೆಗೂ ಮಾಡ್ತಾ ಇಲ್ಲ. 4 ತಿಂಗಳಾದ್ರೂ DC ಕೊಟ್ಟಿರ್ತಕ್ಕಂಥ ಕೆಲಸನೇ ಮಾಡಿಲ್ಲ ಅಂದ್ರೆ ಜನಸಾಮಾನ್ಯ ಕೆಲಸ ಎಷ್ಟು ಮಟ್ಟಿಗೆ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಕೂಡ ನಾವು ಹಾಕಿದೀವಿ. ಇವತ್ತು ತಕ್ಷಣ ಅದನ್ನು ಕಳ್ಸಿಕೊಡ್ಬೇಕು. ಜೊತೆಗೆ ರೈತರ ಜಗತ್ತು ಸಮಸ್ಯೆಗಳ ಬಗ್ಗೆ ತಾವು ಅರಿವು ಮೂಡಿಸಬೇಕು. ಗೊಬ್ಬರ ವಿಚಾರದಲ್ಲಿ ಎಲ್ಲರ ಗೊಬ್ಬರ ಅಂಗಡಿಗಳನ್ನ ಮತ್ತೆ ಮಾರಾಟ ಮಾಡೋರನ್ನ ತೆಗಿಬೇಕು, ಕರ್ಸಬೇಕು, ಮತ್ತೆ FDI ಅನ್ನ ತೆಗಿಬೇಕು ಅಂತ ಒತ್ತಾಯ ಮಾಡ್ತಾ ಇವತ್ತು ಜಲತ್ವ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಮನವಿ ಮಾಡಿದ್ದೀವಿ. ತಹಸೀಲ್ದಾರ್ 15 ದಿವಸದಲ್ಲಿ ಕರೆದು ನಮಗೆ ಒಂದು ನ್ಯಾಯ ಕೊಡಿಸ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಖಾಲಿ ಮಾಡಬೇಕು ಎಂತಕ್ಕಂಥ ವಿಚಾರವನ್ನ ನಾವು ಇವತ್ತು ಹೇಳಿದೆವು ಬಂಧುಗಳೇ.
ಈ ವೇಳೆ ರೈತ ಸಂಘದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಎಸ್ಎಂ ರವಿಪ್ರಕಾಶ್ ಮಾತನಾಡಿ, ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡಬಾರದು. ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಭ್ರಷ್ಟಾಚಾರ ಹೆಚ್ಚುತ್ತಿದೆ. ರೈತರು ಮತ್ತು ಬಡವರ ಬದುಕು ದುರಸ್ತಿ ಈ ಎಲ್ಲಾ ಸಮಸ್ಯೆಗಳು ಪರಿಹರಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಕ್ತ ನಿರ್ದೇಶನ ನೀಡಬೇಕು. ಉಪವಿಭಾಗಾಧಿಕಾರಿಗಳು, ತಹಸೀಲ್ದಾರ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಷಯವನ್ನು ಕಂದಾಯ ಸಚಿವರು, ಇಂಧನ ಸಚಿವರು, ಅರಣ್ಯ ಸಚಿವರು ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವರ ಗಮನಕ್ಕೆ ತಂದು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ರವಿಪ್ರಕಾಶ್ ಅಂತ ರೈತ ಸಂಘ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರು, ಪುಟ್ಟಣೇಬಣ್ಣ. ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ನಾವು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಏನಿವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸಮಸ್ಯೆಗಳನ್ನ ಇವತ್ತು ನಾವು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುತ್ತಿಗೆ ಹಾಕಿ ಹೋರಾಟದ ಮುಖಾಂತರ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ದೀವಿ. ಅರಣ್ಯ ಅಧಿಕಾರಿಗಳ ಸಮಸ್ಯೆ ಇರ್ಬೋದು, ರೈತರಿಗೆ ಕಿರುಕುಳ ಕೊಡ್ತಾ ಇರುವಂತ ಅರಣ್ಯ ಅಧಿಕಾರಿಗಳಿಗೆ ಕಡಿವಾಣ ಆಗ್ಬೇಕು. ಆಮೇಲೆ ಒಂದ್ ಕಡೆ ಗೊಬ್ಬರ ತಗೊಬೇಕಂದ್ರೆ ರಸಗೊಬ್ಬರ ಅಂಗಡಿಗಳು ಬಹಳ ಕಿರುಕುಳ ಕೊಟ್ಟು ಬರೀ 1 ಮೂಟೆ 2 ಮೂಟೆ ಕೊಡ್ತಾ ಇದ್ರೆ ಒಂದು ಎಕರೆ ಭೂಮಿ ಇರುವಂತ ರೈತನಿಗೆ. ಆ 1 ಮೂಟೆ ಎತ್ಕೊಂಡೋಗಿ ರೈತ ಭೂಮಿಯಲ್ಲಿ ಕೃಷಿ ಮಾಡಕ್ ಆಗೋದಿಲ್ಲ. ಇವತ್ತು ಯುದ್ಧಗಳು ನಿಂತು ಎಲ್ಲಾ ಕ್ಲಿಯರ್ ಆಗಿದ್ರು ಕೂಡ ರಸಗೊಬ್ಬರಗಳ ಬೆಲೆ 1400 ರೂಪಾಯಿ ಇರೋದು 2500 ಆಗಿದೆ. ಅದನ್ನ ಮಾತ್ರ ತಗೊಳ್ಳಿ. ಈ ಒಂದು ಕಡಿಮೆ ಬೆಲೆ ಸಿಕ್ಕುವಂತ ಯೂರಿಯಾ ಇರ್ಬೋದು, DAP ಇರ್ಬೋದು, ಅದು ಏನ್ ಮೊದ್ಲಿಂದ ಬೆಲೆ ಏನಿತ್ತು ಆ ಬೆಲೆ ಇರುವಂತ ಗೊಬ್ಬರಗಳು ಅಂಗಡಿಯಲ್ಲಿ ಸಿಗ್ತಾ ಇಲ್ಲ. ಈ ಜಿಲ್ಲೆಯ ಏನ್ ಕೃಷಿ ಅಧಿಕಾರಿಗಳು ಅವ್ರಿಗೆ ಮಾನ ಮರ್ಯಾದೆ ಅನ್ನೋದೇನಿದ್ರೆ ಇವತ್ತು ಮುಂಗಾರು ಸ್ಟಾರ್ಟ್ ಆಗಿದೆ. ರೈತರು ಕಂಗಾಲಾಗಿದ್ದಾರೆ, ಗೊಬ್ಬರ ಕೊಡಕ್ಕಾಗಿದೆ. ಬೀಜ ಗೊಬ್ಬರ ಕೊಡಿಸಬೇಕಾದಂತ ಜವಾಬ್ದಾರಿ ಇಲ್ಲಿ JD ಅವರ ಜವಾಬ್ದಾರಿ. ಕೃಷಿ ಅಧಿಕಾರಿ, ಜಿಲ್ಲಾ ಕೃಷಿ ಅಧಿಕಾರಿಗಳು ಅವರು ಇದುವರೆಗೂ ಯಾವುದೋ ಒಂದು ಸಭೆ ಮಾಡಲಿಲ್ಲ. ರೈತ ಮುಖಂಡರನ್ನಾಗಿರ್ಬೋದು, ರೈತರನ್ನಾಗಿರ್ಬೋದು ಕರೆಸಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್, ತಾಲೂಕು ಅಧ್ಯಕ್ಷ ಯಾರಪ್ಪ, ಜಿಲ್ಲಾ ಕಾರ್ಯದರ್ಶಿ ML ರಾಮಾಂಜನಪ್ಪ ಸೇರಿದಂತೆ ಪದಾಧಿಕಾರಿಗಳಾದ ಶ್ರೀನಿವಾಸ್, ಪ್ರಕಾಶ್, ವೆಂಕಟೇಶ್, ಅಶ್ವತ್ಥಪ್ಪ, ರಮಾಮಣಿ, ಈಶ್ವರ್ ರೆಡ್ಡಿ, ರಾಮಕೃಷ್ಣಪ್ಪ ಹಾಗೂ ಇತರರು ಭಾಗವಹಿಸಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಚಿಕ್ಕಬಳ್ಳಾಪುರ.